ಒಬ್ಬರಿಗೂ ಕೇಳಿದ್ದೇನೆ ಮತ. ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ವೋಟ್ ಕೇಳೋ ಹಕ್ಕು ನನಗಿದೆ. ಯಾಕಂದರೆ ನಾಮಿನೇಷನ್ ಮಾಡಿದ್ಮೇಲೆ ಯಾರನ್ನ ಬೇಕಾದರೂ ನಾವು ವೋಟ್ ಕೇಳ್ಬೋದು. ಅದರಿಂದ ವೋಟ್ ಕೇಳಿದ್ದೀನಿ. ಅವ್ರ ಪಕ್ಷ ಇವ್ರ ಪಕ್ಷ ಅನ್ನೋದೇನು ನಮ್ಗೆ ಇರೋದಿಲ್ಲ. ಆದರೆ ತೋರಿಸಿ ಹಾಕುವಂಥದ್ದು ಪದ್ಧತಿ ಇರೋದರಿಂದ ಏನು ಮಾಡ್ತಾರೆ ಇವತ್ತು ಜನ ನೋಡಬೇಕು. ಆ ವಿಶ್ವಾಸ ಮತಗಳಲ್ಲಿ ನನಗೆ ನಂಬಿಕೆ ಇದೆ. ಅದ್ರ ಬಗ್ಗೆ ನನಗೆ ಎರಡನೇ ಮಾತಿಲ್ಲ. ಸರ್, ಇದ್ರ ನಡುವೆ ನಿಮ್ಮ ಮೇಲೆ FIR ಕೂಡ ಹಾಕಿದ್ದಾರೆ. ನೀವು ಮತ ಕೇಳಿದ್ದೀರಾ, ಆಮಿಷ ಒಡ್ಡಿದ್ದೀರಾ ಅಂತ. ಅದನ್ನೇ ನಾನು ಹೇಳಿದ್ದು. ಇದು ಸಿಸ್ಟಮಲ್ಲಿ ಇರಲಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವರು ಹೊಸದಾಗಿ. ಯಾಕಂದರೆ ಆ ಸಿಸ್ಟಮನ್ನು ನಾನು ಈಗಾಗಲೇ ತಿಳಿಸಿದಾಗೆ ಒಬ್ಬರಿಗೂ ಕೇಳಿದ್ದೇನೆ ಮತ. ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ವೋಟ್ ಕೇಳೋ ಹಕ್ಕು ನನಗಿದೆ. ಯಾಕಂದರೆ ನಾಮಿನೇಷನ್ ಮಾಡಿದ್ಮೇಲೆ ಯಾರನ್ನ ಬೇಕಾದರೂ ನಾವು ವೋಟ್ ಕೇಳ್ಬೋದು. ಅದರಿಂದ ವೋಟ್ ಕೇಳಿದ್ದೀನಿ. ಅವ್ರ ಪಕ್ಷ ಇವ್ರ ಪಕ್ಷ ಅನ್ನೋದೇನು ನಮ್ಗೆ ಇರೋದಿಲ್ಲ. ಆದರೆ ತೋರಿಸಿ ಹಾಕುವಂಥದ್ದು ಪದ್ಧತಿ ಇರೋದರಿಂದ ಏನು ಮಾಡ್ತಾರೆ ಇವತ್ತು ಜನ ನೋಡಬೇಕು. ಆ ವಿಶ್ವಾಸ ಮತಗಳಲ್ಲಿ ನನಗೆ ನಂಬಿಕೆ ಇದೆ. ಅದ್ರ ಬಗ್ಗೆ ನನಗೆ ಎರಡನೇ ಮಾತಿಲ್ಲ. ಸರ್, ಇದ್ರ ನಡುವೆ ನಿಮ್ಮ ಮೇಲೆ FIR ಕೂಡ ಹಾಕಿದ್ದಾರೆ. ನೀವು ಮತ ಕೇಳಿದ್ದೀರಾ, ಆಮಿಷ ಒಡ್ಡಿದ್ದೀರಾ ಅಂತ. ಅದನ್ನೇ ನಾನು ಹೇಳಿದ್ದು. ಇದು ಸಿಸ್ಟಮಲ್ಲಿ ಇರಲಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವರು ಹೊಸದಾಗಿ. ಯಾಕಂದರೆ ಆ ಸಿಸ್ಟಮನ್ನು ನಾನು ಈಗಾಗಲೇ ತಿಳಿಸಿದಾಗೆ